ಹಲೋ, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ಬನ್ನಿ, ನಿಮಗೆ ಬೇಕಾಗಿರ್ತಕ್ಕಂಥ ಹುಡುಗಿಯ ಜೊತೆ ಸಂಬಂಧನ ಬೆಳೆಸಿ ಮದುವೆ ಮಾಡಿಕೊಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ನಿಮ್ಮ ಫೋಟೋ, ನಿಮ್ಮ ಹೆಸರು, ನಿಮ್ಮ ನಂಬರ್ಗಳನ್ನು ನಮ್ಮ ಚಾನಲ್ಗೆ ಕಳಿಸುವಂತಹ ವಿಧಾನ sri9591@gmail.comಗೆ ಮೇಲ್ ಮಾಡಿ ಸಾಕು. ನಾವು ನಿಮಗೆ ಹುಡುಗಿ ಕೊಡ್ತೇವೆ. ಇವತ್ತು ಶ್ಯಾಮಲಾ ಅಂತ ಕೊಪ್ಪಳ ಎಂಬ ಒಂದು ಡಿಸ್ಟಿಕ್ನಿಂದ ಮಾಹಿತಿ ಕಳಿಸಿರೋದು. ಅವರ ಫೋಟೋ ಸಮೇತ ನಾನು ವಿವರಣೆ ಕೊಡ್ತೀನಿ. ಯಾವುದೇ ರೀತಿಯಲ್ಲೂ ಫೇಕ್ ಅಲ್ಲ ಸ್ನೇಹಿತರೆ. ಬರೀ ಅವರ ಮಾಹಿತಿ ಹೇಳ್ಬಿಟ್ಟು ಸುಮ್ಮನೆ ಆಗಲ್ಲ. ಅವ್ರಿಗೆ ಏನಕ್ಕೆ ಇಷ್ಟ ಆಗ್ತಾರೆ, ನಿಮಗೆ ಇಷ್ಟ ಆಗುವಂಥ ರೀತಿ ಏನೇನಿರಬೇಕು, ಆಸ್ತಿ ಏನೇನಿದೆ, ಪ್ರತಿಯೊಂದು ಮಾಹಿತಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಕೊಪ್ಪಳದ ಶ್ಯಾಮಲಾ, 25ರ ವಯಸ್ಸು, ಮಿಡಲ್ ಕ್ಲಾಸಿನ ಒಂದು ಮನೆತನದಲ್ಲಿ ಬೆಳೆದು ಬಂದಿರತಕ್ಕಂತಹ ಒಬ್ಬ ಹುಡುಗಿ. ಆದರೂ ಕೂಡ ರಾಯಲ್ ಆಗಿರ್ತಕ್ಕಂಥ ಲೈಫ್ನ ಅನುಭವಿಸಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಸೊ ಇವರು ಬಂದುಬಿಟ್ಟು ಜಪ ಒಂದು ಜನ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಜಪಂಡಿ ಅಂತಂದ್ಬಿಟ್ಟು ಒಂದು ಜಾತಿ ಇದೆ. ಆ ಒಂದು ಜಾತಿಯ ಹುಡುಗಿ, ಎತ್ತರದ ಶರೀರ, ಸ್ಲಿಮ್ ಆಗಿರ್ತಕ್ಕಂಥ ಶ್ಯಾಮಲಾ ಅವರು ಸ್ಟಡಿ ಬಂದುಬಿಟ್ಟು ಡಿಗ್ರಿ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಇವರು ಬಂದುಬಿಟ್ಟು ಚೈನ್ ಸ್ಲ್ಯಾಕರ್ ವರ್ಕ್ ಮಾಡ್ತಿದ್ದಾರೆ. ಆ ಒಂದು ಚೈನ್ ಸ್ಲ್ಯಾಕರ್ ವರ್ಕ್ ಅಂದರೆ ಒಬ್ಬ ವ್ಯಕ್ತಿ 4 ಜನರು ಜಾಯಿಂಟ್ ಮಾಡಿಸಿದ್ರೆ ಅವರ ಒಂದು ಸ್ಯಾಲ್ರಿ ಆಗುತ್ತಲ್ಲ, ಆ ರೀತಿ ಜಾಬ್ ಇವರು ಮಾಡ್ತಿದ್ದಾರೆ ಸ್ನೇಹಿತರೆ. ಶ್ಯಾಮಲಾ ಅವರು ಪ್ರಸ್ತುತ ಒಬ್ಬ ಒಳ್ಳೆಯ ಹುಡುಗನ ಹುಡುಕಾಟ ಮಾಡ್ತಿರುವಂತಹ ಹುಡುಗಿ ಇವರು. ಇವರ ಹೆಚ್ಚಿನ ಮಾಹಿತಿ ನೋಡ್ಕೊಂಬರೋಣ. ಮೊದಲನೇದಾಗಿ ಅವ್ರು ಹೇಳಿರ್ತಕ್ಕಂಥ ಪಾಯಿಂಟ್ ಬಂದು, ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ, ಹಾಗೆ ನೀವು ನನಗೆ ಹೆಂಗಿದ್ರು ಕೂಡ ಒಪ್ಪಿಗೆ ಆಗುತ್ತೆ ಅಂತ ಹೇಳಿರೋದು. ಅಂದರೆ ಅವರು ನಿಮ್ಮ ಒಂದು ಅಂದ ಚಂದನ ನೋಡಿಬಿಟ್ಟು ಮದುವೆ ಆಗಲ್ಲ. ನೀವು ಯಾವ ರೀತಿಯಲ್ಲಿ ವ್ಯಕ್ತಿಯಾಗಿರ್ತೀರ ಅದರ ಮೇಲೆ ಡಿಪೆಂಡ್ ಅಪ್ ಆಗಿ ನಿಮ್ಮನ್ನು ಮದುವೆ ಆಗ್ತಾರೆ. ನನ್ನ ಒಂದು ಮನಸ್ಸಿನಿಂದ ಇಷ್ಟಪಟ್ಟರೆ ಸಾಕು. ನಿಮ್ಮ ವಯಸ್ಸು 34ರ ಒಳಗಡೆ ಇರಬೇಕು, ಹೆಚ್ಚಿಗೆ ದಾಟಿರಬಾರ್ದು ಅಂತ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿಬಿಟ್ಟು ಹೇಳಿದ್ದಾರೆ ನೋಡ್ಕೊಳ್ಳಿ. ಆ್ಯಂಡ್ ಅದೇ ರೀತಿಯಾಗಿ ನನ್ನ ಹವ್ಯಾಸ ಅವಾಗವಾಗ ಡ್ಯಾನ್ಸ್ ಮಾಡ್ತೀನಿ. ಆ್ಯಂಡ್ ಯಾರನ್ನಾದರೂ ಜೊತೆಯಲ್ಲಿ ಹಾಕ್ಕೊಂಡು ಡ್ಯಾನ್ಸ್ ಮಾಡುವಂಥ ಆಸೆ ಆಗಿದೆ. ನಮ್ಮಿಬ್ಬರ ಮದುವೆಯ ದಿನ ಇಬ್ಬರು ಕೂಡ ಡ್ಯಾನ್ಸ್ ಮಾಡಬೇಕು, ಅದು ಸ್ಟೇಜ್ ಮೇಲೆ ಅಂತ ಹೇಳಿರೋದು. ನಮ್ಮಿಬ್ಬರ ಮಧ್ಯೆ ಯಾರು ಕೂಡ ಬರಬಾರ್ದು, ಹಾಗೆ ನೋಡಿಕೊಂಡು ಹೋಗಬೇಕು ನೀವು ಅಂತ ಹೇಳಿರೋದು. ಕೆಲವೊಂದಿಷ್ಟು ಜನ ನನ್ನ ಬೆಸ್ಟ್ ಫ್ರೆಂಡ್ ಇದ್ದಾನೆ, ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾರೆ ಅಂತ ಅಂದ್ಬಿಟ್ಟು ಇಬ್ಬರ ಮಧ್ಯ ವೈಯಕ್ತಿಕವಾಗಿ ಪ್ರೈವೇಸಿ ಇರ್ತಕ್ಕಂತಹ ವಿಷಯಗಳು ಅವ್ರ ಹತ್ರ ಹೇಳ್ಕೊಂಡಿರ್ತೀರ. ಅವರು ಒಂದಿನ ಇಬ್ಬರು ಕೂಡ ಬಿಟ್ಟು ಹೋದಾಗ, ಮಾತು ಬಿಟ್ಟಾಗ ಅದು ಓಪನ್ ಅಪ್ ಆಗಿ ಇನ್ನೊಬ್ಬರ ಮುಂದೆ ಹೇಳ್ತಾರೆ. ಹಾಗಾಗಿ ಮೂರನೇ ವ್ಯಕ್ತಿ ನಮ್ಮ ಇಬ್ಬರ ಮಧ್ಯೆ ಬರೋದು ಬೇಡ ಅಂತ ಹೇಳಿರೋದು. ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಅವರು ಮಾಡ್ತಕ್ಕಂಥ ವರ್ಕಿನ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ. ಆ್ಯಂಡ್ ಅದರಿಂದ ತೆಗೆದುಕೊಂಡಿರ್ತಕ್ಕಂಥ ಲಾಭದ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ. ನಾನು ಹೇಳ್ತೀನಿ ನೋಡಿ. ಮೊದಲನೇದಾಗಿ ಅವರು ಮಾಡ್ತಕ್ಕಂಥ ವರ್ಕ್ನಿಂದ ತೆಗೆದುಕೊಂಡಿರ್ತಕ್ಕಂಥ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಕಾರನ್ನು ನಾನು ತೋರಿಸ್ತಿದ್ದೆ ನೋಡ್ಕೊಳ್ಳಿ. ಚೈನ್ ಸ್ಲ್ಯಾಕಿಂಗ್ ಅಂದರೆ ಇವಾಗ ನೋಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ರೆ ಅವನ ಕೆಳಗಡೆ ಒಂದು 4 ಜನ ಜಾಯ್ನ್ ಆಗಿಬಿಟ್ಟು ಅವರು ಅಮೌಂಟ್ನ ಸೆಂಡ್ ಮಾಡಿದ್ರೆ ಆ ಒಂದು ಕಂಪ್ನಿಗೆ. ಸೊ ಆ ಒಂದು ಅಮೌಂಟಲ್ಲಿ 0.5% ಈ ಒಂದು ವ್ಯಕ್ತಿಗೆ ಬರುತ್ತೆ. ಆ ರೀತಿ ಕೆಲಸ ಮಾಡ್ತಿದ್ದಾರೆ ಇವರು. ಸೊ ನೀವು ಕೂಡ ಯಾರಾದರೂ ಸಿಂಗಲ್ ಆಗಿರ್ತಕ್ಕಂಥ ಹುಡುಗ ಅಥವಾ ಕೆಲಸ ಹುಡುಕ್ತಾ ಇರ್ತಕ್ಕಂಥ ಹುಡುಗ ಏನಾದರೂ ಇದ್ದರೂ ಕೂಡ ಕೆಲಸಕ್ಕಾದರೂ ಅವ್ರ ಜೊತೆ ಒಂದು ಅಪ್ಲಿಕೇಶನ್ ಹಾಕಿ, ಓಕೆನಾ. ಮದುವೆ ಆಗೋದೊಂದು ಕಡೆ ಬಿಡ್ರಿ, ಮೇಡಮ್ ನಾನು ನಿಮಗೆ ಇಷ್ಟ ಆಗಿದ್ದನೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ಕೆಲಸನಾದರೂ ಕೊಡಿಸಿ ನೀವು ಇರ್ತಕ್ಕಂಥ ಸ್ಪೇಸ್ನಲ್ಲಿ ಅಂತ ಕೇಳಿದರೆ ಸಾಕು. ಅವರು ಖುದ್ದಾಗಿ ನಿಮಗೆ ಒಂದು ವರ್ಕ್ ಕೂಡ ಕೊಡಿಸ್ತಾರೆ. ನೀವೇನಾದರೂ ಇಷ್ಟ ಆಗಿದ್ದರೆ ಮ್ಯಾರೇಜ್ ಕೂಡ ಆಗ್ತಾರೆ. ಅದು ಬಂದುಬಿಟ್ಟು ಆಫರಲ್ಲಿ ಯಾರಿಗುಂಟು ಯಾರಿಗಿಲ್ಲ. ಈ ಒಂದು ಚಾನ್ಸ್ನ ಯಾರು ಕೂಡ ಬಿಟ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಹುಡುಗನಿರಬೇಕಿರ್ತಕ್ಕಂಥ ರಿಕ್ವೈರ್ಮೆಂಟ್ ಅಂದರೆ ಹುಡುಗ ಯಾವ ರೀತಿ ಇರಬೇಕು. ಮೊದಲನೇದಾಗಿ ಹುಡುಗ ಎಜುಕೇಟೆಡ್, ಓದಿರಬೇಕು. ಇವರು ಡಿಗ್ರಿ ಕಂಪ್ಲೀಟ್ ಆಗಿದೆಯಲ್ಲ, ಹಾಗಾಗಿ ನೀವು ಓದಿರಬೇಕಂತೆ. ಎರಡನೇದಾಗಿ ಪ್ರಾಣಿಗಳನ್ನು ಪ್ರೀತಿ ಮಾಡಬೇಕು. ನಾಯಿ ಬೆಕ್ಕು ಅಂದರೆ ಇವರಿಗೆ ಪಂಚಪ್ರಾಣ, ಹಾಗಾಗಿ ಪ್ರಾಣಿಗಳನ್ನು ಪ್ರೀತಿ ಮಾಡಬೇಕು. ಆ್ಯಂಡ್ ಮೂರನೇದಾಗಿ ನಿಮ್ಮ ತಂದೆ ತಾಯಿಯವರು ನಮ್ಮ ಒಂದು ಜೊತೆಗೆ ಬರಬೇಕು. ಮದುವೆ ಆದ ನಂತರ ನಾನು ನನ್ನ ತಾಯಿ ಜೊತೆನೇ ಇರ್ತೇನೆ, ಅವ್ರನ್ನ ಬೇಕಿದ್ರೆ ಕರ್ಕೊಂಡು ನನ್ನ ಮನೆಗೆ ಬರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಒಳ್ಳೆಯ ಒಂದು ಸಂಬಂಧ ಆ್ಯಂಡ್ ಒಳ್ಳೆಯ ಒಂದು ಮಾತು ಕೂಡ ಹೌದು. ಆ್ಯಂಡ್ ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂತಹ ಪಾರ್ಟ್ಸ್ಗಳು ನೀವು ಕೂಡ ನೋಡ್ಕೊಂಡಿದ್ದೀರಾ. ಕಾರೆಲ್ಲ ಯಾರ್ಯಾರಿಗೆ ಓಡ್ಸೋಕ್ಕೆ ಬರುತ್ತೆ ಅದನ್ನು ಕೂಡ ನೋಡ್ಕೊಳ್ಳಿ. ಬಿಕಾಸ್ ನಾನು ಇದು ತೋರಿಸುವಂತಹ ಕಾರಣ ಏನಂದರೆ ನಿಮಗೆ ಎಲ್ಲನೂ ಕೂಡ ಇಷ್ಟ ಆಗಬೇಕು. ಬರೀ ಅವ್ರ ಫೋಟೋ ನೋಡಿಬಿಟ್ಟು ನನಗೆ ಇಷ್ಟ ಆಗಿದ್ದಾರೆ ಅಂತಲ್ಲ, ಅವರ ನಡವಳಿಕೆ, ಅವರು ಇರ್ತಕ್ಕಂಥ ರೀತಿ, ಅವ್ರಿಗೆ ಇರ್ತಕ್ಕಂಥ ಆ ಒಂದು ಹ್ಯಾಬಿಟ್ಸು, ಆ್ಯಂಡ್ ಹುಡುಗ ಯಾವ ರೀತಿ ಇರಬೇಕು ಅನ್ನೋ ರೀತಿ, ಅದೆಲ್ಲನೂ ಕೂಡ ಇಷ್ಟ ಆಗಿದ್ದರೆ ಮುಂದುವರೆದು ನೋಡಬೇಕಾಗುತ್ತೆ. ಆ್ಯಂಡ್ ಇದ್ರ ಮೇಲೆ ಇನ್ನೂ ಲೋನ್ ಇದೆ, ಏನಿಲ್ಲ ಅಂದರೆ ಇನ್ನೂ 2 ಲಕ್ಷ ರೂಪಾಯಿ ಈ ಕಾರಿಗೆ ಕೊಡಬೇಕು. ಅದೆಲ್ಲ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಈ ಒಂದು ಕಾರು ನಿಮ್ಮ ಹೆಸರಿಗೆ ಮಾಡಿಕೊಡ್ತಾರೆ, ಅದು ಮದುವೆ ಆಗುವಂಥ ಗಂಡಿಗೆ ಮಾತ್ರ. ಆ್ಯಂಡ್ ನೋಡ್ಕೊಳ್ಳಿ, ಸ್ಟೇರಿಂಗ್ ವಿತ್ ಸಾಂಗ್ ಪ್ಲೇಯರ್ ಸ್ಪೇಸ್, ಇದು ಡ್ಯಾಶ್ಬೋರ್ಡ್ ಆ್ಯಂಡ್ ಲಾಂಗ್ ಸ್ಪೇಸಿಂಗ್ ಆಗಿರ್ತಕ್ಕಂಥ ಆ್ಯಡೆಡ್ AC ಆ್ಯಂಡ್ CC ಇದೆ. ಏರ್ ಬ್ಯಾಗ್ ಎಲ್ಲನೂ ಕೂಡ ಇದೆ ಟಾಪ್ ಮಾಡೆಲ್ ಕಾರಲ್ಲಿ ಅಂತ ಹೇಳಿರೋದು. ಸೊ ಮಾಹಿತಿ ಇದಾಗಿತ್ತು. ಇವಾಗ ನಿಮ್ಮ ಅಭಿಪ್ರಾಯಕ್ಕೆ ಅವ್ರು ಕಾಯ್ತಿದ್ದಾರೆ. ಯಾರಾದರೂ ಸಿಂಗಲ್ ಆಗಿರ್ತಕ್ಕಂಥ ಅಥವಾ
ಕೆಲಸ ಹುಡುಕ್ತಾ ಇರ್ತಕ್ಕಂಥ ಹುಡುಗ ಯಾರಾದರೂ ಇದ್ದರೆ ಬೇಗ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ. ಅಲ್ಲಿಂದಲೇ ಅವರು ರಿಪ್ಲೈ ಕೊಡ್ತಾರೆ. ಮತ್ತೆ ಸಿಗ್ತೀನಿ. ನಮಸ್ತೆ.